ಬದನೆಕಾಯಿ 1/4 kg, ಕಡಲೆಕಾಳು ಸ್ವಲ್ಪ, 2 ಗಂಟೆ ಮೊದಲೇ ನೆನೆಸಿಟ್ಟುಕೊಳ್ಳಿ. ಅಡುಗೆ ಎಣ್ಣೆ ಸ್ವಲ್ಪ, ತುರಿದ ಕೊಬ್ಬರಿ ಸ್ವಲ್ಪ, ಕತ್ತರಿಸಿದ ಈರುಳ್ಳಿ 1, ಕತ್ತರಿಸಿದ ಹಸಿಮೆಣಸಿನಕಾಯಿ 4, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು 1 ಎಸಳು, ಕಲ್ಲುಪ್ಪು ರುಚಿಗೆ ತಕ್ಕಷ್ಟು, ಸಾಸಿವೆ ಒಗ್ಗರಣೆಗೆ, ಅರಿಶಿಣದ ಪುಡಿ ಸ್ವಲ್ಪ. ಒಲೆಯ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಸಾಸಿವೆ ಎಣ್ಣೆ ಹಾಕಿ ಬಿಸಿಯಾದ ನಂತರ ಕತ್ತರಿಸಿದ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು ಹಾಕಿ ಫ್ರೈ ಮಾಡಿ. ಕಡಲೆಕಾಳು ಹಾಕಿ 1 ನಿಮಿಷ ಫ್ರೈ ಮಾಡಿ. ಕತ್ತರಿಸಿದ ಬದನೆಕಾಯಿಯನ್ನು ಹಾಕಿ 2 ನಿಮಿಷ ಫ್ರೈ ಮಾಡಿ. ಉಪ್ಪು, ತುರಿದ ಕೊಬ್ಬರಿ, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಕರವಾದ ಬದನೆಕಾಯಿ ಡ್ರೈ ಪಲ್ಯ ಸವಿಯಲು ಸಿದ್ಧವಾಗಿದೆ. ಊಟದ ಜೊತೆ ಸೈಡ್ಸ್ ಆಗಿ ಉಪಯೋಗಿಸಬಹುದು. ಇದು ಚಪಾತಿ ಹಾಗೂ ರೊಟ್ಟಿಯ ಜೊತೆ ತುಂಬ ಚೆನ್ನಾಗಿರುತ್ತದೆ. ಹಬ್ಬ ಹರಿದಿನಗಳಲ್ಲಿ ಹಳ್ಳಿಯ ಕಡೆ ಇದನ್ನು ತುಂಬ ಉಪಯೋಗಿಸುತ್ತಾರೆ.